ಲಂಚ ಪಡೆಯುತ್ತಿದ್ದಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ. 80,000 ಹಣವನ್ನು ಸ್ವೀಕರಿಸುವಾಗ ಲೋಕ ದಾಳಿಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿದ್ರು ಅಧಿಕಾರಿಗಳು. ನೀವು ಕೂಡ ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ರಾಯಬಾಗದ ಕೇಸ್ ವರ್ಕರ್ ಚಂದ್ರಪ್ಪ ಮೊರಟಗಿ ಲಾಕ್ ಆಗಿದ್ದಾರೆ. ರೈತ ಶಿವಾನಂದ ದುಂಡಗಿಯಿಂದ ಹಣವನ್ನು ಪಡೀತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಜಮೀನು ಹಸ್ತಾಂತರ ಮಾಡಬಾರ್ದು ಎನ್ನುವಂತಹ ಷರತ್ತನ್ನು ತೆಗೆದುಹಾಕೋದಕ್ಕೆ ರೈತನಿಂದ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾನೆ ಈ ಅಧಿಕಾರಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ಕೂಡ ಈ ರೀತಿ ಭ್ರಷ್ಟಾಚಾರ ಅಥವಾ ಲಂಚಾವತಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಥವಾ ಒಂದು ಸಣ್ಣ ಫೈಲ್ಗಳನ್ನು ಮೂವ್ ಮಾಡಬೇಕು ಅಂದರೂ ಕೂಡ ಸಾಕಷ್ಟು ಅಮೌಂಟ್ನ ಕೇಳ್ತಾ ಇರುವಂಥದ್ದು. ಇದೀಗ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಕೂಡ ಲಾಕ್ ಆಗಿದ್ದಾರೆ. 80,000 ಹಣವನ್ನು ಸ್ವೀಕರಿಸುವಾಗ ಲೋಕಾಯುಕ್ತರು ಒಂದು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡ್ತಾರೆ. ರಾಯಬಾಗದ ಕೇಸ್ ವರ್ಕರ್ ಚಂದ್ರಪ್ಪ ಮೊರಟಗಿ ಲಾಕ್ ಆಗಿದ್ದಾರೆ. ರೈತ ಶಿವಾನಂದ ದುಂಡಗಿಯಿಂದ ಹಣವನ್ನು ಪಡೀತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಾಕೊಂಡಿದ್ದಾರೆ. ಒಂದು ಜಮೀನು ಹಸ್ತಾಂತರ ಮಾಡಬಾರ್ದು ಎನ್ನುವಂಥ ಒಂದು ಷರತ್ತಿರುತ್ತೆ. ಅದನ್ನ ತೆಗೆದುಹಾಕಬೇಕು ಅಂತ ಹೇಳಿದ್ರೆ ನೀನು ಇಷ್ಟು ದುಡ್ಡನ್ನು ನನಗೆ ತಂದು ಕೊಡಬೇಕು ಅಂತ ಇವರು ಹೇಳಿರ್ತಾರೆ. ಹೀಗಾಗಿ ಆ ರೈತರು ಕೂಡ ತಗೊಂಬಂದು ಕೊಡ್ತಾರೆ 80,000 ರೂಪಾಯಿಯನ್ನ. ಈ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಜಮೀನು ಹಸ್ತಾಂತರ ಮಾಡಬಾರ್ದು ಎನ್ನುವಂತಹ ಷರತ್ತನ್ನ ತೆಗೆದುಹಾಕೋದಕ್ಕೆ ರೈತನಿಂದ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈ ಅಧಿಕಾರಿ. ಫೋಟೋ